ವಿಜಯನಗರದ ಒಂದು ಸುದ್ದಿ ಇದೆ. ಅವರು ಸರ್ಕಾರಕ್ಕಾಗಿ ಮನೆ ಬಿಟ್ಟು ಬೀದಿಗೆ ಬಂದರು. ಸರ್ಕಾರದ ಕೂಗಿಗೆ ಧ್ವನಿ ಕೊಟ್ಟು ಮನೆ ಬಿಟ್ಟು ಬೀದಿಗೆ ಬಂದರು. ಆದರೆ 1 ದಶಕ ಆಯಿತು, 10 ವರ್ಷ ಆಯಿತು, ಹೇಳೋರಿಲ್ಲ ಕೇಳೋರಿಲ್ಲ. ಸರ್ಕಾರದ ಮಾತು ಕೇಳಿ ಮನೆ ಬಿಟ್ಟು ಬೀದಿಗೆ ಬಂದರು. 10 ವರ್ಷದ ತನಕ ಯಾರು ಕೇಳೋರಿಲ್ಲ. ಆದರೆ ನಕ್ಸಲೈಟ್ಗಳು ಬಂದ 24 ಗಂಟೆಯಲ್ಲಿ ಅವರ ಮಾತನ್ನು ಕೇಳಿ ಅವರಿಗೆ ದುಡ್ಡು ಕೂಡ ಬಿಡುಗಡೆ ಆಯಿತು. ನಾವು ಬೇಡ ಅಂತ ಹೇಳ್ತಾ ಇಲ್ಲ, ಬಟ್ ಇವರಿಗೆ ಯಾಕಿಲ್ಲ? ಹಾಗಿದ್ರೆ ಗನ್ ತೋರಿಸಿನೇ ಹೆದರಿಸ್ಬೇಕಾ ನಿಮಗೆ? ಇದು ನಮ್ಮ ಪ್ರಶ್ನೆ. ನಿಜಕ್ಕೂ ಪಂಗನಾಮ ಹಾಕ್ತಿರೋರು ಯಾರು ಇವರಿಗೆ? ಪಾಪ ಇವರು ಸರ್ಕಾರದ ಮಾತನ್ನು ನಂಬಿ ಬಂದರು, ಆದರೆ ಈಗ ಈ ಪ್ರಾಬ್ಲಮ್ ಉಂಟಾಗ್ತಾ ಇದೆ. ಅವರು ಸರ್ಕಾರಕ್ಕಾಗಿ ಮನೆ ಬಿಟ್ಟು ಬಂದರು, ಬೀದಿಗೆ ಬಿದ್ದು ದಶಕವಾದರೂ ಇವರನ್ನು ಹೇಳೋರಿಲ್ಲ ಕೇಳೋರಿಲ್ಲ. ಅವರು ಸರ್ಕಾರಕ್ಕಾಗಿ ಮನೆ ಬಿಟ್ಟು ಬಂದರು. ನೋಡಿ, ಒಂದು ರಸ್ತೆಗೆ ಬೇಕಾಗಿ ಮನೆ ಮಠ ಭೂಮಿ ಕೊಟ್ಟು ಬಂದ ತ್ಯಾಗಮೇಗಳು ಈಗ ನೋಡಿದರೆ ಅವರ ಸ್ಥಿತಿ ಚಿಂತಾಜನಕವಾಗಿದೆ. 10 ವರ್ಷದಿಂದ 1 ದಶಕದಿಂದ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ಕಿಲ್ಲ ಅಂತಂದರೆ ಯಾವ ಮತಿಗೆಟ್ಟ ಅಧಿಕಾರಿಗಳು, ಯಾವ ಮತಿಗೆಟ್ಟ ರಾಜಕಾರಣಿಗಳು ಇಲ್ಲಿ ನಮ್ಮನ್ನು ನಡೆಸ್ಕೋತಾ ಇದ್ದಾರೆ? ರೋಡ್ಗಾಗಿ ಭೂಮಿ ಎಲ್ಲ ಬಿಟ್ಟು ಬರ್ತಾರೆ. 10 ವರ್ಷಗಳ ಕಾಲ ಅವರನ್ನು ಈಗ ಕೇಳೋರಿಲ್ಲ. ಆಮೇಲೆ ಅಲ್ಲಿಗೆ ಸಂಬಂಧಪಟ್ಟ ಅಧಿಕಾರಿ ತಿಂದಿದ್ದಾನೆ, ಮೆದ್ದಿದ್ದಾನೆ, ಹೋಗಿದ್ದಾನೆ, ಹಾಳಾಗೋಗಿದ್ದಾನೆ, ಅವನಿಗೆ ಪ್ರತಿ ತಿಂಗಳು ಸಂಬಳ ಆಗಿದೆ. ಯಾರನ್ನು ರಕ್ಷಣೆ ಮಾಡ್ತಾ ಇದ್ದೀರಿ ನೀವು? ಒಂದು ಕಡೆ ನಕ್ಸಲೈಟ್ಗಳು ಸರೆಂಡರ್ ಆಗ್ತೀನಿ ಅಂದ ತಕ್ಷಣ ಒಬ್ಬೊಬ್ಬ ವೆಪನ್ನು ಬೇಡ, ಏನು ಬೇಡ, ಸರೆಂಡರ್ ಆಗಿ ನಿಮ್ಮ ದುಡ್ಡು ತಗೊಳ್ಳಿ, ಎತ್ಕೊಳ್ಳೋ ನಾವು ಕೂಡ ಗನ್ನು. ಏನು ಕತೆ ಇದು? ಅಲ್ಲಿ ಯಾರು ಐಶ್ವರ್ಯ ಗೌಡ ಅನ್ನೋಳು 19 ಕೋಟಿ ಲಪಟಾಯಿಸಿದ್ದಾಳೆ, ಅವಳ ಬಗ್ಗೆ ಆರೋಪ ಇದೆ. ಎಲ್ಲ ರಾಜಕಾರಣಿಗಳು ಒಬ್ಬೊಬ್ಬರು ಸಿಕ್ಕಾಕೋತಾ ಇದ್ದಾರೆ. ಏನಿದ್ರ ಅರ್ಥ? ದನದ ಕೆಚ್ಚಲನ್ನು ಕೊಯ್ಯಲಾಗುತ್ತೆ. ಯಾವುದೋ ಬಿಹಾರದ ಒಬ್ಬನನ್ನು ಈಗ ಮೆಂಟಲ್ಲು ಅಂತ ಹೇಳ್ತಾರೆ. ಮೆಂಟಲ್ ಇಲ್ಲಿ ತನಕ ಹೆಂಗೆ ಕೆಲಸ ಮಾಡ್ದ? ಬೆಂಗಳೂರಿನಲ್ಲಿ ರೋಡ್ ರೇಜ್ ಆಗ್ತಾ ಇದೆ. ಕೊಲೆ ಮಾಡಿ ಫ್ರಿಜ್ಜಲ್ಲಿಟ್ಟು ಏನು ಕಬಾಬ್ ಮಾಡ್ತಾ ಇದ್ದೀರಾ? ಏನಾಗ್ತಾ ಇದೆ ಇಲ್ಲಿ? ಅದರ ನಿಮ್ಮ ಕಿತ್ತೋಗಿರೋ ಡಿನ್ನರ್ ಪಾಲಿಟಿಕ್ಸ್ ನಡುವೆ ನಮ್ಮ ಜಾತಿ ಯಾವುದು, ಮತ್ತೊಂದು ಯಾವುದು ಅಂತೇಳಿ ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೀನಿ. 51 SC STಗಳಿದ್ದೀರಿ ನೀವು, 52. ಆ 36,000 ಕೋಟಿ ಒಂದು ಬಜೆಟ್ ಇದೆಯಲ್ಲ, ಯಾವತ್ತಾದರೂ ನೀವು ಪಕ್ಷ ಭೇದ ಮರೆತು ಇದು ನಮ್ಮ ಸಮುದಾಯಕ್ಕೆ ಸೇರಬೇಕಾದ ಹಣ ಒಂದು ಮೀಟಿಂಗ್ ಮಾಡಿದ್ರಾ? ಆ ದುಡ್ಡನ್ನು ಹೆಂಗೆ ತಗೊಳ್ಳೋದು? BJP ಆಗಿರಲಿ, JDS ಆಗಿರಲಿ, ಕಾಂಗ್ರೆಸ್ ಆಗಿರಲಿ, ಅದು SC ST ಸಮುದಾಯದ ಹಣ ಅಲ್ವಾ? ಉಪಯೋಗ ಮಾಡ್ಕೊಂಡ್ರ ನೀವು? ಇಲ್ಲ. ಮುಖ್ಯಮಂತ್ರಿ ಆದಾಗ ನೆನಪಾಗುತ್ತೆ ನಿಮಗೆ, SC ನಾನು, SC ನಾನು, ಒಕ್ಕಲಿಗ ನಾನು, ಲಿಂಗಾಯತ ನಾನು ಅಂತೇಳಿ. ತೋರಿಸ್ತೀನಿ ನಾನು ಲಿಂಗಾಯತರಲ್ಲಿ ಎಷ್ಟು ಬಡವರಿದ್ದಾರೆ, ತೋರಿಸ್ತೀನಿ ನಾನು ಒಕ್ಕಲಿಗರಲ್ಲಿ ಎಷ್ಟು ಬಡವರಿದ್ದಾರೆ. ಅವ್ರ ಬಗ್ಗೆ ಯಾರೂ ಇಲ್ಲ. ಎಲ್ಲ ಇದ್ದವ ಒಕ್ಕಲಿಗ ನಾಯಕ, ಎಲ್ಲ ಇದ್ದವ ಲಿಂಗಾಯತ ನಾಯಕ. ದಲಿತ ನಾಯಕರು ಅಷ್ಟೇ. ಯಾರೊಬ್ಬ ನಾಯಕರನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ, ಅವರ ಕಾಲಿಗೆ ಕೈ ಮುಗಿತಾ ಇರ್ತಾರೆ. ಆ ಸಮುದಾಯ ಬೆಳೆಸಿ, ಅದಕ್ಕೆ ಹೇಳಿದ್ದು. ಇಂಥವ್ರಿಗೆ ಯಾರು ಕೇಳೋರಿಲ್ಲ. ಬನ್ನಿ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಏನು ನಮಗೆ ಓದಿದ್ದವರೆಲ್ಲ ಏನೂ ಇಲ್ಲ, ಕಷ್ಟಪಟ್ಟು ಏನೋ ಹೋಗ್ತೀವಿ, ಮುಸುರು ತಿಕ್ತೀವಿ, ಬಂದಿರ್ತೀವಿ, ಉಣ್ತೀವಿ, ಮಕ್ಕಳ್ತೀವಿ, ಅಷ್ಟೇ ಗೊತ್ತಾಯ್ತು ನಮಗೆ. ಉಳಿದಿರ್ತಕ್ಕಂಥ ಸ್ಥಳದಲ್ಲಿ ತಗಡಿನ ಸೆಟ್ಗಳನ್ನು ಹಾಕ್ಕೊಂಡು ವಾಸ ಮಾಡ್ತಾ ಇದ್ದೀವಿ. 11 ವರ್ಷದಲ್ಲಿ ಸರ್ ನಾವು ಮಳೆಗೆ ಗಾಳಿ ಹಿಂಗೆ ಸಾಯ್ತಿದ್ದೀವಿ ಸರ್. ನಮಗೆ ಆಗಷ್ಟು ಬೇಗ ಮನೆ ಮಾಡ್ಕೊಳ್ಳಿದ್ರಾಗ ಸಾಯೋದು ಮಾತ್ರ ಗ್ಯಾರಂಟಿ. ಮಕ್ಕಳು ಮರಿ ಕಟ್ಕೊಂಡು ನಾವು ಸಾಯ್ತೀವಿ ಸರ್. ಕೇಳಿದ್ರಲ್ಲ ವೀಕ್ಷಕರೇ, ಇವರು ಬೇರೆ ಯಾರೂ ಅಲ್ಲ, ಹೊಸಪೇಟೆ ನಗರದ ಬೈಪಾಸ್ ರಸ್ತೆಗಾಗಿ 11 ವರ್ಷದ ಹಿಂದೆ ತಮ್ಮ ಮನೆ ಮಠ ಬಿಟ್ಟುಕೊಟ್ಟು ಬಂದವರು. ಇದೀಗ ಇವರು ಬೀದಿಗೆ ಬಿದ್ದಿದ್ದಾರೆ. ಬೈಪಾಸ್ ರಸ್ತೆ ಅಗಲೀಕರಣಕ್ಕಾಗಿ ರಾಜಾಜಿನಗರದಲ್ಲಿದ್ದ 137ಕ್ಕೂ ಹೆಚ್ಚು ಕುಟುಂಬಗಳನ್ನ ಧೂಳುಪೇಟೆ ಸೇರಿ ವಿವಿಧ ನಗರಗಳಿಗೆ ಸ್ಥಳಾಂತರಿಸಲಾಗಿತ್ತು. ಜಾಗ ಕೊಟ್ಟರು, ಹಕ್ಕುಪತ್ರನೂ ಕೊಟ್ಟರು, ಆದರೆ ಮನೆ ಮಾತ್ರ ಪೂರ್ತಿಯಾಗಿ ಕಟ್ಟಿಸಿ ಕೊಡಲೇ ಇಲ್ಲ.
ಅರ್ಧಂಬರ್ಧ ಕಟ್ಟಿರುವ 37 ಮನೆಗಳಲ್ಲಿ ಮುಳ್ಳಿನ ಗಿಡಗಳು ಬೆಳೆದು ಅಧ್ವಾನ ಆಗಿವೆ. ರಾಜೀವ್ ಗಾಂಧಿ ವಾಜಪೇಯಿ ವಸತಿ ಯೋಜನೆಯಡಿ ಪ್ರತಿ ಮನೆಗೆ 2.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮನೆ ನಿರ್ಮಿಸಿಕೊಡಲು ಮುಂದಾಗಿತ್ತು. ಈ ಪೈಕಿ ಬರೋಬ್ಬರಿ 1.5 ಲಕ್ಷ ರೂಪಾಯಿ 50,000 ರೂಪಾಯಿಯಂತೆ ದುಡ್ಡು ರಿಲೀಸ್ ಆಗಿದೆ. ಈ ದುಡ್ಡನ್ನ ಗುತ್ತಿಗೆದಾರ ನಿಯಾಜ್ ಎಂಬುವರಿಗೆ ಫಲಾನುಭವಿಗಳು ನೀಡಿದ್ದಾರೆ. ಇನ್ನು ಜನ ಕೂಡ ಸಾಲ ಸೋಲ ಮಾಡಿ ನಿಯಾಜ್ಗೆ ದುಡ್ಡು ಕೊಟ್ಟಿದ್ದಾರಂತೆ. ಆದರೆ ಗುತ್ತಿಗೆದಾರ ನಿಯಾಜ್ ಅರ್ಧಂಬರ್ಧ ಮನೆ ಕಟ್ಟಿಸಿ ಗಾಯಬ್ ಆಗಿದ್ದಾನಂತೆ. ಕಾಂಟ್ರಾಕ್ಟ್ ಬಂದು ಏನು ಮಾಡಿದಾನಂದ್ರೆ ಜನರಲ್ ಅವರು 90,000 ಲೋನ್ ಮಾಡಿಸಿ ವಿತಿನ್ 3 ಡೇಸ್ನಲ್ಲಿ ಫಾರನ್ ನಂಬರ್ 3 ಮಾಡಿ ಬ್ಯಾಂಕಿಗೆ ಒತ್ತಿಟ್ಟು 80,000 ಅಮೌಂಟ್ ತಗೊಂಡು ಕೂಡ ಪರಾರಾಗಿದ್ದಾನೆ. ಆ ಅಮೌಂಟ್ ಕೂಡ ಅವ್ರಿಗೆ ಬರ್ತಾ ಇಲ್ಲ. ಆಮೇಲೆ ಅನುದಾನ ಅಡಿ ಬಂದಿದ್ರಲ್ಲಿ ಕೂಡ 1,75,000 ಹೆಚ್ಚಿಗೆ ತಿಂದು ಹೋಗಿದ್ದಾನೆ. ಕೆಲಸ ಮಾಡಲಿಲ್ಲ ಅಂದ್ರೂ ಕೂಡ ಅದು ಏನೇನು ಮಾಡಿದ್ರೆ ಏನೋ ಗೊತ್ತಿಲ್ಲ, ಒಟ್ಟು ಅಮೌಂಟ್ ಬರಂಗೆ ಮಾಡಿದಾರೆ. ಆ ಅಮೌಂಟ್ ಅಂತ ಅವ್ನು ಬಿಡಿಸ್ಕೊಟ್ಟಿದ್ವಿ. ಬಿಡಿಸ್ಕೊಟ್ಟು ಬ್ಯಾಂಕ್ ಸ್ಟೇಟ್ಮೆಂಟ್ ಇದೆ, ಬ್ಯಾಂಕ್ ಬುಕ್ಕಲ್ಲಿ ಅವನಿಗೆ ಟ್ರಾನ್ಸ್ಫರ್ ಆಗಿರೋದಿದೆ. ಅವ್ರು ಬಂದು ಬಿಡಿಸ್ಕೊಂಡು ಹೋಗಿರೋದಕ್ಕೂ ಸಾಕ್ಷಿ ಕೊಟ್ಟಿದ್ದಾರೆ, ಆಮೇಲೆ ಪ್ರೂಫ್ ಕೊಟ್ಟಿದ್ದಾರೆ. ಮನೆ ಬಿದ್ದು ಹೋಗ್ತದವ, ಮನೆ ಹಂಗೆ ಹಾಕೋದು, ಸಾಲ ಮಾಡ್ಕೊಂಬೋದು, ಒಂದು ಆಸ್ಪತ್ರೆ ಇಲ್ಲ, ಒಂದು ನೀರಿಲ್ಲ, ಏನು ವ್ಯವಸ್ಥೆ ಇಲ್ಲ. ಭಾಳ ಕಷ್ಟದಾಗಿದ್ದೀವಿ. ಓಟ್ ಹಾಕಕ್ಕೆ ಒಂದೇ ಬಂದು ಕೇಳ್ತಾರೆ, ಓಟ್ ಹಾಸಿ ಅಂತಾರೆ. ಅವ್ರು ಗೆದ್ದು ಅವ್ರು ಬೇಸ್ ನೋಡ್ಕೊಂತಾರೆ. ಆಗಲಿ ನಾವು ಬಡವ್ರು ಏನು ಸಾಯ್ತಾ ಇದೀವಿ, ಏನು ತಿಂತಿದೀವಿ, ನಮ್ಮ ತಿರುಗಿ ನೋಡ್ಬಾಡ್ರಿ ಯಾರು. ಇಷ್ಟುವರೆಗೆ ಆಯ್ತು ನಮಗೆ ಮನೆ ಕಟ್ಕೊಟ್ಟಿಲ್ಲ. ನಾವು ಯಾರನ್ನ ಕೇಳ್ಬೇಕು ಸರ್? ಹೋಗಿ ಕೇಳಿದ್ರೆ ನಿಮ್ಮ ಮನೆ ಕ್ಯಾನ್ಸಲ್ ಮಾಡ್ತೀವಿ ನಾವು, ಬಿಲ್ಲು ಬೀಳಕ್ಕೆ ತಕೊಂಡು ಸುಮ್ಕೆರ್ರಿ ಅಂತಂತಾರೆ. ಬಿಲ್ಲು ಬೀಳಕ್ಕಿಲ್ಲ. ನಿರ್ಮಾಣ ಹಂತದ ಮನೆಗಳ ಹತ್ತಿರ ತಗಡಿನ ಶೆಡ್ ಹಾಕಿಕೊಂಡು 37ಕ್ಕೂ ಹೆಚ್ಚು ಕುಟುಂಬಗಳು ವಾಸವಾಗಿವೆ. ಮಳೆ ಬಂದ್ರೆ ಮನೆಯೊಳಗೆ ಹಾವು ಚೇಳು ನುಗ್ಗುತ್ತೆ ಅಂತ ಮಹಿಳೆಯರು ಅಳಲು ತೋಡಿಕೊಳ್ಳುತ್ತಿದ್ದಾರೆ. ಆದ್ರೆ ಮಾತ್ರ ಇವಾಗ ಮಾಡ್ತೀನಿ ಅವಾಗ ಮಾಡ್ತೀನಿ ಅಂತ ಹೇಳಿ ನನ್ನ ಹಾಳು ಮಾಡಿಬಿಟ್ರು. 2-3 ಲಕ್ಷ ರೂಪಾಯಿ ಇಲ್ಲಿ ಹೋಗ್ಬಿಟ್ಟು. ಏನು ಸರ್, ಏನಿಲ್ಲ ಸರ್ ನಮಗೆ ಇವಾಗ, ಏನೇನಿಲ್ಲ. ಮನೆ ನೋಡಿದ್ರೆ ಮುರ್ಕೊಂಬನ್ನಿ ಅಲ್ಲಿ ಬಿದ್ದೈತೆ. ನಾನು ಅಂದರೆ ಭಾಳ ಕೊಟ್ಟಿ ನೋಡ್ರಿ ಸರ್, ರೊಕ್ಕ ಅಂದರೆ ಅಷ್ಟು ಪ್ರೀತಿ ಕೊಟ್ಟಿನಿ ನೋಡ್ರಿ. ನೀವು ಕೊಡ್ರಿ ಅಂದಂಗೆಲ್ಲ ಕೊಟ್ಟೀನಿ. 3-4 ವರ್ಷದಿಂದ ಮನೆಗಳು ಅರ್ಧಕ್ಕೆ ನಿಂತು ಬಿಟ್ಟಿವೆ. ಇತ್ತ ಜಮೀರ್ ಉಸ್ತುವಾರಿಯಾಗಿರುವ ವಿಜಯನಗರ ಜಿಲ್ಲೆಯಲ್ಲೇ ವಸತಿ ಯೋಜನೆ ಅಧೋಗತಿಗೆ ತಲುಪಿದೆ. ಅಧಿಕಾರಿಗಳೇ ಕೂಡಲೇ ಗುತ್ತಿಗೆದಾರ ನಿಯಾಜ್ ಪತ್ತೆ ಮಾಡಿ ಫಲಾನುಭವಿಗಳಿಗೆ ಉಳಿದ ಹಣ ಬಿಡುಗಡೆ ಮಾಡಿ, ಇಲ್ದಿದ್ರೆ ಸೂಪರ್ 3 ಬುಲೆಟ್ ಹಾರೋದು ತಕ್ಕ. ಸುರೇಶ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಓಕೆ, ಈ ದೃಶ್ಯಾವಳಿ ನೀವು ನೋಡ್ಬೋದು. ಕಳೆದ ನೋಡಿ ಎಲ್ಲಿರೋದು, ಹೊಸಪೇಟೆ ನಗರದ ಬೈಪಾಸ್ ರಸ್ತೆಗಾಗಿ ಮನೆ ಬಿಟ್ಟು ಕೊಟ್ಟು ಬಂದವರು. ರಸ್ತೆ ಅಗಲೀಕರಣಕ್ಕಾಗಿ ರಾಜಾಜಿನಗರದಲ್ಲಿದ್ದ 137ಕ್ಕೂ ಹೆಚ್ಚು ಕುಟುಂಬ ಶಿಫ್ಟ್. ಹೆಂಗೆ ಬದುಕ್ತಾ ಇದ್ದಾರೆ ಸರ್? 13 ವರ್ಷದ ಹಿಂದೆ ಧೂಳುಪೇಟೆ ಸೇರಿ ವಿವಿಧೆಡೆ ಜನರನ್ನು ಸ್ಥಳಾಂತರ ಮಾಡಲಾಗಿತ್ತು. ಜಾಗ ಹಕ್ಕುಪತ್ರನೂ ಕೊಟ್ಟರು, ಆದರೆ ಮನೆ ಪೂರ್ತಿಯಾಗಿ ಕಟ್ಟಿಸಿ ಕೊಡಲಿಲ್ಲ. ಅರ್ಧಂಬರ್ಧ ಕಟ್ಟಿರೋ 37 ಮನೆಗಳಲ್ಲಿ ಗಿಡ ಏನು ಪರಿಸ್ಥಿತಿ ಇದು? ಈಗ ಕರಿಬೇಕು ನಾವು ಅಧಿಕಾರಿಗಳನ್ನ, ಶೆಡ್ಗೆ ಬಾ ಅಂತ. ರಾಜೀವ್ ಗಾಂಧಿ ವಸತಿ ಯೋಜನೆ, ಅದು ಯಾವನ ಹೆಸರಿಟ್ಟನೋ ಅದಕ್ಕೆ, ಆಮೇಲೆ ಅದು ಎಲ್ಲಿದೆಯೋ, ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿದೆಯಲ್ಲ, ಅದು ಅವನು ಸಿಗಬೇಕು ನಮಗೆ, ಯಾರಾದರೂ ಸಂಬಂಧಪಟ್ಟವನು. ನಾನು ಅನೇಕ ಇಶ್ಯೂಗಳನ್ನು ನೋಡಿದೆ. ರಾಜೀವ್ ಗಾಂಧಿ ಅದು ಇದೆಯೋ ಇಲ್ವೋ? ಆಮೇಲೆ ಕಾಂಗ್ರೆಸ್ಸಿಗರು ಅದಕ್ಕೆ ರಾಜೀವ್ ಗಾಂಧಿ ಹೆಸರಿಟ್ಟು ರಾಜೀವ್ ಗಾಂಧಿಗೆ ಯಾಕೆ ಶಪಿಸ್ತಾ ಇದ್ದಾರೆ ಗೊತ್ತಿಲ್ಲ ನನಗೆ. ಕಾಂಗ್ರೆಸ್ಸಿಗರಿಗೆ ರಾಜೀವ್ ಗಾಂಧಿಯನ್ನು ಕಂಡ್ರೆ ಆಗಲ್ವ ಹೆಂಗೆ? ನೀವು ಎಲ್ಲಿ ನೋಡ್ರಿ ರಾಜೀವ್ ಗಾಂಧಿ ಯೋಜನೆ ಅಡಿಯ ವಸತಿ ನಿಗಮ, ಅಲ್ಲಿ ಏನಾದರೂ ಸಮಸ್ಯೆ ಇರುತ್ತೆ. ಕೆಲವರಿಗೆ 1 ಲಕ್ಷ ರೂಪಾಯಿ 50,000 ರೂಪಾಯಿ ಮಾತ್ರ ಬಿಡುಗಡೆ. ಗುತ್ತಿಗೆದಾರ ನಿಯಾಜ್ ಅರ್ಧಂಬರ್ಧ ಮನೆ ಕಟ್ಟಿಸಿ ಗಾಯಬಾಗಿದ್ದಾನಂತೆ. ಗಾಯಬಾದರೆ ಇವ್ರಿಗೆ ಕೊಡೋಂಗಿಲ್ಲ. ಮತ್ತು ಅಧಿಕಾರಿಗಳು ಯಾಕೆ ರಾಜೀನಾಮೆ ಕೊಟ್ಟು ಬನ್ನಿರಿ, ಲೈನಾಗಿ ಬನ್ನಿ, ಮೆಜೆಸ್ಟಿಕ್ಕು ಎಗ್ ರೈಸ್ ಮಾಡಿ, ನಿಮ್ಮ ಯೋಗ್ಯತೆಗೆ ನಿಮ್ಮ ಮಾಡೋಕ್ಕಾಗಿದ್ರೆ ಅಂತ ಬರ್ಕೊಡಿ. ನಮಗೆ ಮನೆ ಇವರಿಗೆ ಕೊಡೋಕ್ಕಾಗಲ್ಲ. ಆಮೇಲೆ ರಾಜೀವ್ ಗಾಂಧಿ ಯೋಜನೆ ಅಡಿ ವಸತಿ ಯೋಜನೆ ಅಡಿ ಇದೆಯಲ್ಲ, ಅದರ ನಾಯಕರುಗಳು ಬನ್ನಿರಿ, ನಿಮ್ಮಿಂದ ಆಗಲ್ಲ ನಿಮಗೆ. ನೀವು ಈ ದೇಶದ ಶತ್ರುಗಳು, ನೀವೆಲ್ಲ ಇಂಥ ಕಿತ್ತೋಗಿರೋ ಅಧಿಕಾರಿಗಳಿದ್ದೀರಲ್ಲ, ನೀವೆಲ್ಲ ದೇಶದ ಶತ್ರುಗಳು. ಪಾಕಿಸ್ತಾನದ ಒಳನುಸುಳುಕೋರರನ್ನು ಅಟ್ಲೀಸ್ಟ್ ಬುಲೆಟಲ್ಲಿ ಹೊಡೆದು ಸಾಯಿಸ್ಬೋದು. ನೀವು ವಿಷ, ನೀವು ಸಮಾಜಕ್ಕೆ ವಿಷ. ನೀವುಗಳೇ ಪ್ರಾಣ ಬಿಡಬೇಕು. ನೀವು 13 ವರ್ಷಗಳಿಂದ ಒಂದು ಮನೆ ಅವರಿಗೆ ಬೇಕಿರೋಂಥ ವ್ಯವಸ್ಥೆ ಮಾಡ್ಕೊಡೋಕ್ಕಾಗಿಲ್ಲ ಅಂತಂದರೆ ನೀವು ಯಾವ ಪುರುಷಾರ್ಥಕ್ಕೆ? ನೀವು 60 ವರ್ಷ ಆದಾಗ ನೀವು ರಿಟೈರ್ಡ್ ಆಗಿ ಹೋಗ್ತೀರಿ. ನಿಮ್ಮನ್ನು ಒಂದು ನಾಯಿ ಸಮೇತ ಬೊಗಳೋದಿಲ್ಲ ನಿಮ್ಮನ್ನು ನೋಡಿದಾಗ, ನಿಮಗೆ ಗೌರವ ಇಲ್ಲದೆ ಬಾಲ ಅಲ್ಲಾಡಿಸೋದಿಲ್ಲ ನಿಮ್ಮನ್ನು ನೋಡಿದಾಗ. ನೋಡಿದ್ದೀನಿ ನಾನು ಕೆಲವು ಅಧಿಕಾರಿಗಳನ್ನು, ಎಂಥ ದರ್ಪಗಳು ಅಧಿಕಾರದಲ್ಲಿದ್ದಾಗ. ಇದು ಕಣ್ಣಿಗೆ ಕಾಣಲ್ಲ ನಿಮಗೆ? ಈ ಥರ ಬದುಕಬೇಕಾ? ಇವರ ಹತ್ರ ಬಂದ್ಬಿಟ್ಟು ನಾವು ಯಾವುದೇ ಪಾರ್ಟಿ ಆಗಿರಲಿ,
ಬನ್ನಿ ಯೋಗ ಮಾಡೋಣ ಅಂತಂದರೆ ಕೇಳ್ತಾರೆ ಇವರು? ನಾವು ವಿಶ್ವದ 3ನೇ ಆರ್ಥಿಕ ಶಕ್ತಿ ಅಂತ ಕೇಳ್ತಾರ? ಸಿದ್ದರಾಮಯ್ಯ ಅಂತಾರೆ ನನಗೂ ಫ್ರೀ ನಿನಗೂ ಫ್ರೀ, ಯಾವನಿಗೆ ಬೇಕು ಫ್ರೀ ಅಂತಾರೆ. ಮನೆ ಕಟ್ಟಿಸ್ಕೊಡ್ರಪ್ಪ ಮೊದಲು ಅಂತ. ಹರ್ ಘರ್ ಬಿಜಿಲಿ ಅಂತ ಹೇಳ್ತೀವಿ. ಎಲ್ಲಿ ಬಿಜಿಲಿ? ಭಾಗ್ಯಲಕ್ಷ್ಮಿ ಎಲ್ಲಿ? ಭಾಗ್ಯಲಕ್ಷ್ಮಿ ಯೋಜನೆ ಇಲ್ಲಿ ಯಾವ ತಾಯಿಗೆ ನೀವು ಇನ್ನು 2,000 ರೂಪಾಯಿ ಯಾವ ಅಡ್ರೆಸ್ ಮೇಲೆ ಕೊಡ್ತೀರಿ? ಏನು ಗೃಹಲಕ್ಷ್ಮಿ ಯೋಜನೆ ಸಮಥಿಂಗ್? ಯಾರು ಸಂಬಂಧಪಟ್ಟವರು? ಫೋಟೋ ಹಾಕ್ರಿ. ವಸಂತ ಕುಮಾರಿ CP ಗೃಹ ಮಂಡಳಿ. CP ಅಂದರೆ ಗೃಹ ಮಂಡಳಿ ಅಧಿಕಾರಿ. ಆಮೇಲೆ ನೋಂಗ್ಚಾಯ್ ಅಕ್ರಮ್ ಶಾ CEO. ನೋಂಗ್ಚಾಯ್ ಅಕ್ರಮ್ ಶಾ CEO. MS ದಿವಾಕರ್ ಜಿಲ್ಲಾಧಿಕಾರಿಗಳು. HR ಗವಿಯಪ್ಪ ಶಾಸಕರು. ವಸಂತ ಕುಮಾರಿ CP ಅವರು ಗೃಹ ಮಂಡಳಿ CP. ಮೊದಲು ಅಡ್ರೆಸ್ ಮಾಡಬೇಕು, ಮೊದಲು ಕೇಳಬೇಕು 13 ವರ್ಷಗಳಿಂದ. ಇಲ್ಲಾಂದರೆ ಅವರನ್ನು ವಿಷ ಕೊಟ್ಟು ಸಾಯಿಸಿ. ನಿಮ್ಮಿಂದ ಆಗೋದಿಲ್ಲ, ವಿಷ ಕೊಟ್ಟು ಸಾಯಿಸಿ. ಹಾಗಾದ್ರೆ ಇರಲಿ. ಒಬ್ಬನಿಗೆ ಜವಾಬ್ದಾರಿ ಇಲ್ಲ. ಇಲ್ಲೇ ಗವಿಯಪ್ಪನವರು ಓಡಾಡಿರೋದಿಲ್ವಾ? ಗೊತ್ತಿರೋದಿಲ್ಲ ಅವರಿಗೆ. ಗವಿಯಪ್ಪನವರು ಕೂಡ 137 ಕುಟುಂಬಗಳಿಗೆ ಕೊಡಬೇಕು, ವ್ಯವಸ್ಥೆ ಮಾಡಬೇಕು ಅಂತೇಳಿ. ಗವಿಯಪ್ಪನವರೇ, ರಿಪೋರ್ಟರ್ ಯಾರಿದ್ದಾರೆ? ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಈ ರಾಜೀವ್ ಗಾಂಧಿ ವಸತಿ ನಿಗಮ ನನಗೆ ಅವತ್ತಿಂದ ಇವತ್ತಿನ ತನಕ ನನಗೆ ಕಾಡ್ತಾ ಇರೋ ದೊಡ್ಡ ಪ್ರಶ್ನೆ ಏನಪ್ಪ ಅಂತಂದರೆ, ಇವರು ಎಲ್ಲಿರ್ತಾರೆ ಅಂತ. ಅದೊಂದು ಆಫೀಸ್ ಅಂತ ಇದೆಯಾ ಎಲ್ಲಾದರೂ? ಅವ್ರನ್ನ ಕೇಳಬೇಕಾಗತ್ತೆ ಏನಾಗಿದೆ ಅಂತ ಅಂದ್ಬಿಟ್ಟು. 13 ವರ್ಷಗಳಿಂದ ಇವ್ರು ಹಿಂಗೆ ಇದ್ದಾರೆ ಅಂತಂದರೆ, 8 ವರ್ಷ 8ನೇ ಕ್ಲಾಸಲ್ಲಿ ಅಥವಾ SSLCಯಲ್ಲಿ ಯಾರಾದರೂ ವಿದ್ಯಾರ್ಥಿ ಓದ್ತಾ ಇದ್ದಿದ್ರೆ, ಈ 13 ವರ್ಷದಲ್ಲಿ ಆತ UPSC ಓದಿದರೆ ಒಬ್ಬ IAS IPS ಅಧಿಕಾರಿಯಾಗಿ ಹೊರಗೆ ಬರ್ತಾ ಇದ್ದ. ಈ ಮನೇನ ಹಿಂಗೆ ಬಿಟ್ಟಿದ್ದಾರೆ. ಏನು ಉಳಿದವರೆಲ್ಲ ಏನು ಮಾಡ್ತಾರೆ? ಈ ಎಲೆಕ್ಷನ್ ಟೈಮಲ್ಲೂ ಕೂಡ ಇದು ಏನು ಚರ್ಚೆಗೆ ಬರಲ್ವಾ? ಪ್ಲೀಸ್. ಖಂಡಿತ ಜಯಪ್ರಕಾಶ್ ಶೆಟ್ಟಿ, ಏನು ಬಳ್ಳಾರಿ ಜಿಲ್ಲೆಯಿಂದ ವಿಜಯನಗರ ಜಿಲ್ಲೆ ಬೇರ್ಪಟ್ಟಂತಹ ಸಂದರ್ಭದಲ್ಲಿ ಈ ರಾಜೀವ್ ಗಾಂಧಿ ವಸತಿ ಯೋಜನೆ ಆಫೀಸ್ ಏನಿದೆ ಆ ಅಧಿಕಾರಿ 2 ಜಿಲ್ಲೆಗಳನ್ನು ನೋಡ್ಕೊಳ್ತಿರೋರು ಒಬ್ರೆ. 4 ದಿನ ಅಲ್ಲಿರ್ತಾರೆ, 2 ದಿನ ಇಲ್ಲಿ ಬರ್ತಾರೆ ಅಂತಕ್ಕಂಥದ್ದು ಈ ಹಾರಿಕೆ ಉತ್ತರಗಳನ್ನ ಕೊಟ್ಕೊಂತ ಅಡ್ಡಾಡ್ತಾರೆ. ಇನ್ನು ಚುನಾವಣೆ ಸಮಯದಲ್ಲಿ ಮಾತ್ರ ಇವರು 2 ಪಾರ್ಟಿಯವರು ಹೋಗ್ತಾರೆ, ನಾವು ರೆಡಿ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾರೆ, ವೋಟ್ ಹಾಕ್ಸ್ಕೊಳ್ತಾರೆ, ಬರ್ತಾರೆ. ನಿಜಕ್ಕೂ ಕೂಡ ಅಲ್ಲಿ ಮಳೆ ಬಂತು ಅಂತ ಹೇಳಿದ್ರೆ ಸಾಕು, ಹುಳ ಹುಪ್ಪಡಿಗಳೆಲ್ಲವೂ ಕೂಡ ಆ ಗುಡಿಸಲುಗಳನ್ನ ಸೇರ್ಕತ್ತವೆ. ನಿಜಕ್ಕೂ ಕೂಡ ಅಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಾಗಿರ್ಬೋದು, ಅದ್ರ ಜೊತೆಗೆ ಚಿಕ್ಕ ಮಕ್ಕಳು ಕೂಡ ಬದುಕ್ತಕ್ಕಂಥದ್ದು ಕಷ್ಟ. ಅವರು ಬಹಳ ಸಣ್ಣ ಪುಟ್ಟ ಕೆಲಸ ಮಾಡಿ ಜೀವನ ಮಾಡ್ತಾ ಇರ್ತಕ್ಕಂಥದ್ದು. ದಿನ ಬೆಳಕಂದ್ರೆ ಕೂಲಿಗೆ ಹೋಗ್ಬೇಕು, ಕೆಲಸ ಮಾಡಬೇಕು. ಅವ್ರು ಮುಸುರಿ ತಿಕ್ಕಿ ಕೆಲಸ ಮಾಡ್ತಕ್ಕಂಥದ್ದು, ಮನೆ ಕೆಲಸವನ್ನ ಮಾಡಿ ಜೀವನ ಮಾಡ್ತಾ ಇರ್ತಕ್ಕಂಥ ಕುಟುಂಬ. ನಿಜಕ್ಕೂ ಕೂಡ ಇಷ್ಟು ಸಮಸ್ಯೆಗಳಾದ್ರೂ ಕೂಡ ಆ ಒಂದು ಮನೆಯನ್ನ ಅರ್ಧಂಬರ್ಧ ಕಟ್ಕೊಟ್ಟಂತಹ ಕಾಂಟ್ರಾಕ್ಟರ್ನ ಜಿಲ್ಲಾಡಳಿತ ಇದುವರೆಗೂ ಕೂಡ ತಂದು ನಿಲ್ತಕ್ಕಂತ ಕೆಲಸ ಆಗದೆ ಇರತಕ್ಕಂಥದ್ದು ನಿಜಕ್ಕೂ ಕೂಡ ದುರಂತ ಅಂತಾನೆ ಹೇಳ್ಬೋದು ಜಯಪ್ರಕಾಶ್ ಅವರೇ. ವಿಜಯನಗರ ಜಿಲ್ಲೆಯ ಜಿಲ್ಲಾಡಳಿತದ ದುರಂತ ಅಂತಾನೆ ಹೇಳ್ಬೋದು. ಅಲ್ಲ, ದುರಂತ ಅಂತ ಹೇಳೋದು ಸುಲಭ. ಇವ್ರು ಯಾರಾದ್ರೂ ಬರ್ತಾರಂತ ಇಲ್ಲಿಗೆ? ವಸಂತ ಕುಮಾರಿ CP ಗೃಹ ಮಂಡಳಿ, ಇವತ್ತು ನೀವು ಅದಕ್ಕೆ ಕಾಂಟ್ಯಾಕ್ಟ್ ಮಾಡಬೇಕು. ನಿಮ್ಮ ನಂಬರ್, ಲಾಸ್ಟ್ 2 ನಂಬರ್ ಬಿಟ್ಟು ಹೇಳ್ತೀನಿ, ನನ್ನ ಹತ್ರ ನಂಬರ್ ಇದೆ 94487119. ಲಾಸ್ಟ್ 3 ನಂಬರ್ ಹೇಳಿಲ್ಲ ನಿಮ್ದಷ್ಟೇ. ವಸಂತ ಕುಮಾರಿ CP ಗೃಹ ಮಂಡಳಿ, ನಿಮ್ಮನ್ನು ಗೃಹ ಮಂಡಳಿಯಲ್ಲಿ ಯಾಕೆ ಇಟ್ಕೋಬೇಕು? ನಿಮ್ಮನ್ನು ವಸಂತ ಕುಮಾರಿ ಅವರು ನಿಮ್ಮನ್ನು ಗೃಹ ಮಂಡಳಿಯಲ್ಲಿ ಯಾಕೆ ಇಟ್ಕೋಬೇಕು? ನನ್ನ ಪ್ರಶ್ನೆ. ನಿಮ್ಗೆ ಯಾಕೆ ಸಂಬಳ ಕೊಡ್ಬೇಕು ನಾವು? ನಿಮ್ಮ ಕೆಲಸ ಅದು ತಾನೇ. ಗೃಹ ಮಂಡಳಿ ಕೆಲಸ ಆಗಿದ್ರೆ ಅದನ್ನು ಮಾಡಿ. ಯಾರು ಮೇಲಾಧಿಕಾರಿ ಇದ್ದಾರೆ ಅವನಿಗೆ ಪತ್ರ ಬರೀರಿ. ಆ್ಯಂಡ್ ನೋಂಗ್ಚಾಯ್ ಅಕ್ರಮ್ ಶಾ CO ಅವರ ಗಮನಕ್ಕೆ ಇದನ್ನು ತರ್ತಾ ಇದ್ದೀನಿ. ಇದು ಗೃಹ ಮಂಡಳಿ ಕೆಲಸ, ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ. ಆ ಅಧಿಕಾರಿಗಳಿಗೆ ಎಲ್ಲಿದ್ದೀರಪ್ಪ ನೀವೆಲ್ಲ? ಆ್ಯಂಡ್ HR ಗವಿಯಪ್ಪನವರೇ ಶಾಸಕರು. ನೀವು ಶಾಸಕರಾಗಿದ್ದು ಏನಕ್ಕೆ ಶಾಸಕರಾಗಿದ್ದು ನೀವು? ಈ ನಿಮ್ಮ ಕ್ಷೇತ್ರದ ಜನಗಳ ಕೆಲಸ ಮಾಡಕ್ಕೆ ತಾನೆ. ಇದನ್ನು ಕೇಳಿ.
ಏನಪ್ಪ ಪ್ರಾಬ್ಲಮ್? 137 ಜನ ಏನಾಗಿದೆ ನಿಮಗೆ? ನೀವು ಅದಕ್ಕೆ ತಾನೇ ಇರೋದು. ನಿಮಗೆ ನಾವು ಸಂಬಳ ಕೊಡ್ತಿದ್ದೀವಲ್ವ? ನೀವೊಂದು ಸಿಟ್ಟಿಂಗಲ್ಲಿ ವಿಧಾನಸಭೆಯಲ್ಲಿ ಕೂತ್ರೆ ಸಂಬಳ ಕೊಡ್ತಿದ್ದೀವಲ್ಲ, ಅದು ನಮ್ಮ ದುಡ್ಡು. ನಿಮ್ಮ ಕಾರ್ ಕೊಟ್ಟಿದ್ದಾರಲ್ಲ ಗೌರ್ಮೆಂಟು, ನಮ್ಮ ದುಡ್ಡು. ನಿಮಗೆ ಡ್ರೈವರ್ ಕೊಟ್ಟಿದ್ದೀವಲ್ಲ, ನಮ್ಮ ದುಡ್ಡು. ನಿಮಗೆ ಡೀಸೆಲ್ ಕೊಡ್ತಾ ಇದ್ದೀವಿ, ನಮ್ಮ ದುಡ್ಡು. ನಿಮ್ಗೆ ಆಫೀಸ್ಗಳು ನಮ್ಮ ದುಡ್ಡು. ಇಷ್ಟು ಕೊಟ್ಟ ಕೆಲಸ ಮಾಡಿ ಅಂತ ಕೇಳ್ತಾ ಇರೋದು ಗವಿಯಪ್ಪನವರೇ. ಹಿರಿಯರಿದ್ದೀರಿ, ನಾನು ಹೇಳೋ ಅಗತ್ಯ ಇಲ್ಲ. ಬಟ್ ನೀವು ಅದನ್ನು ಅಡ್ರೆಸ್ ಮಾಡಿಲ್ಲ ಅಂತಂದರೆ ನಿಮ್ಮಗಳ ಅಗತ್ಯ ಏನು? ನಮಗೆ ಏನು ಅಗತ್ಯ? ಹ್ಯಾಂಡ್ MS ದಿವಾಕರ್ ಅವರ ಗಮನಕ್ಕೆ ಇದನ್ನು ತರ್ತಾ ಇದ್ದೀನಿ. ಜಿಲ್ಲಾಧಿಕಾರಿಗಳೇ ಇದರ ಬಗ್ಗೆ ಗಮನ ಹರಿಸಬೇಕು. 13 ವರ್ಷ ಆಯಿತು. ವಸಂತ್ ಕುಮಾರಿ ಅವರೇ, ನಿಮ್ಮ ಫೋಟೋ ಸಿಕ್ಕಿಲ್ಲ ಅಂದ್ಕೊಂಡಿದ್ದೀನಿ ನಾನು. ಓಕೆ, ಆದರೆ ನಂಬರ್ ಇದೆ ನಿಮ್ಮದು. ನಿಮ್ಮ ನಂಬರ್ ಇದೆ ನನ್ನ ಹತ್ರ. ಅಟೆಂಡ್ ಮಾಡಿದರೆ ಒಳ್ಳೆಯದು. ಇಲ್ಲ ಅಂತಂದರೆ ನಿಮ್ಮಂಥವ್ರನ್ನ ನಾವು ಯಾವ ಲೆಕ್ಕದಲ್ಲಿ ಇಡಬೇಕು ಆ ಲೆಕ್ಕದಲ್ಲಿ ಇಡಬೇಕಾಗತ್ತೆ.